ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಸಂಚಿಕೆಯಲ್ಲಿ ಹೊನ್ನಳ್ಳಿ ತಾಲೂಕಿನಲ್ಲಿ ಸ್ಥಿತವಾಗಿರುವಂತಹ ದ್ವಿತೀಯ ಮಂತ್ರಾಲಯ ಎಂದು ಹೆಸರುವಾಸಿಯಾಗಿರುವಂತಹ ತುಂಗಭದ್ರಾ ನದಿಯ ತಟದಲ್ಲಿ ಇರುವಂತಹ ರಾಯರ ಮಠಕ್ಕೆ ಬಂದಿದ್ದೀವಿ. ಇಲ್ಲಿನ ಒಂದು ಇತಿಹಾಸವನ್ನು ತಿಳಿದುಕೊಳ್ಳೋಣ ಬನ್ನಿ. ತುಂಗಭದ್ರಾ ನದಿಯ ತಟದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದ್ವಿತೀಯ ಮಂತ್ರಾಲಯ. ಇದು ಅಶ್ವತ್ಥಮ್ಮರ ಸ್ನೇಹಿತರೆ. ಕಲಿಯುಗದ ಕಲ್ಪತರುವಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದ್ವಿತೀಯ ಮಂತ್ರಾಲಯವಿದು. ಈ ಒಂದು ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಹೊನ್ನಳ್ಳಿ ತಾಲೂಕಿನಲ್ಲಿದೆ. ಹೊನ್ನಳ್ಳಿಯು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಅತ್ಯಂತ ಸಮೃದ್ಧವಾದ ಪಟ್ಟಣವಾಗಿತ್ತು. ಈ ಒಂದು ಮಠದ ಕಾರಣ ಹೊನ್ನಳ್ಳಿಯನ್ನು ದ್ವಿತೀಯ ಮಂತ್ರಾಲಯ ಎಂದು ಕರೆಯುತ್ತಾರೆ. ಶಿವಮೊಗ್ಗದ ಕೂಡ್ಲಿ ಎಂಬ ಸ್ಥಳದಲ್ಲಿ ತುಂಗ ಮತ್ತು ಭದ್ರಾ ನದಿಗಳು ಸಂಗಮವಾಗುತ್ತವೆ. ಆದ ಕಾರಣ ಈ ನದಿಗೆ ತುಂಗಭದ್ರಾ ಎಂದು ಹೆಸರು ಬಂದಿದೆ. ತುಂಗಭದ್ರಾ ಸಂಗಮದ ಮೊದಲ ರಾಯರ ಮಠ ಇದಾಗಿದೆ. ಹೊನ್ನಳ್ಳಿಯಿಂದ ಮಂತ್ರಾಲಯಕ್ಕೆ ಇದೇ ನದಿಯ ನೀರು ಸೇರುತ್ತದೆ. ಅಲ್ಲದೆ ರಾಯರು ಬೃಂದಾವನಸ್ಥರಾದ ಮಂತ್ರಾಲಯವೂ ಕೂಡ ಇದೇ ತುಂಗಭದ್ರಾ ನದಿಯ ತಟದಲ್ಲಿದೆ. ಇಲ್ಲಿ ನೆಲೆಸಿರುವ ತುಳಸಿಕೊಪ್ಪಲು ಪ್ರಾಣದೇವರು ತುಳಸಿವನದಲ್ಲಿ ತಂದಂತಹ ಆಂಜನೇಯ ಸ್ವಾಮಿಯಾಗಿದ್ದಾರೆ. ಸ್ನೇಹಿತರೆ, ಈ ಸ್ಥಳಕ್ಕೆ ದ್ವಿತೀಯ ಮಂತ್ರಾಲಯ ಎಂಬ ಹೆಸರು ಬರಲು ಕಾರಣವೇನೆಂದರೆ, ಗುರುರಾಯರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದ ನಂತರ ಕೇವಲ 2 ವರ್ಷದೊಳಗೆ ಹೊನ್ನಳ್ಳಿಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಲಾಯಿತು. ಇಲ್ಲಿ ನೀವು ನೋಡುತ್ತಿರುವಂತಹ ಶ್ರೀ ಪ್ರಸನ್ನ ಚೆನ್ನಕೇಶವ ದೇವರು ಈ ಕ್ಷೇತ್ರದ ಕ್ಷೇತ್ರಪಾಲಕರಾಗಿದ್ದಾರೆ. ಸ್ನೇಹಿತರೆ, ಹೊನ್ನಳ್ಳಿಯ ರಾಮಾಚಾರ್ಯ ಎಂಬ ರಾಯರ ಭಕ್ತರಿಗೆ ಗುರುರಾಯರು ಕನಸಿನಲ್ಲಿ ಬಂದು, ನಾನು ನಿಮ್ಮ ಊರಿಗೆ ಬಂದು ತುಂಗಭದ್ರಾ ನದಿಯ ತಟದಲ್ಲಿ ನೆಲೆಸುವೆನು ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ನಿಗದಿತ ದಿನದಂದು ಬೃಂದಾವನವನ್ನು ಪ್ರತಿಷ್ಠಾಪಿಸುವಂತೆ ಆದೇಶಿಸುತ್ತಾರೆ. ರಾಯರು ಕನಸಿನಲ್ಲಿ ಈ ರೀತಿ ಹೇಳಿದ ತಕ್ಷಣ ರಾಮಾಚಾರ್ಯರು ಬೃಂದಾವನದ ಪ್ರತಿಷ್ಠಾಪನೆಗಾಗಿ ಮಂತ್ರಾಲಯದಿಂದ ಮುತ್ರಿಕೆ ಮತ್ತು ಪವಿತ್ರ ಮಣ್ಣನ್ನು ತರಲು ತಮ್ಮ ಅನುಯಾಯಿಗಳಿಗೆ ಕಳುಹಿಸಿಕೊಡುತ್ತಾರೆ. ಆಗಿನ ಕಾಲದಲ್ಲಿ ಭಕ್ತರು ಭಕ್ತಿಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾಲ್ನಡಿಗೆಯಲ್ಲಿ ತೆರಳಬೇಕಾಗಿರುತ್ತದೆ. ಆ ಕಾರಣ ಮಂತ್ರಾಲಯಕ್ಕೆ ಹೋಗಿದ್ದಂತಹ ಭಕ್ತರು ಹೊನ್ನಳ್ಳಿಗೆ ಹಿಂದಿರುಗಿ ಬರಲು ತಡವಾಗುತ್ತದೆ. ಇತ್ತ ರಾಮಾಚಾರ್ಯರು ಮತ್ತು ಇತರ ಭಕ್ತರು ಸರಿಯಾದ ಸಮಯಕ್ಕೆ ಮುತ್ರಿಕೆ ತರದ ಕಾರಣ ಆತಂಕಕ್ಕೆ ಒಳಗಾಗುತ್ತಾರೆ. ಆ ಸಮಯದಲ್ಲಿ ಕಾವಿಯನ್ನು ತೊಟ್ಟುಕೊಂಡ ವ್ಯಕ್ತಿಯೊಬ್ಬರು ಇಲ್ಲಿಗೆ ಬಂದು ರಾಮಾಚಾರ್ಯರು ಮತ್ತು ಇತರ ಭಕ್ತರಿಗೆ ಸಮಾಧಾನಗೊಳಿಸಿ ಬೃಂದಾವನದ ಪ್ರತಿಷ್ಠಾಪನೆಯ ಸ್ಥಳದಲ್ಲಿ ಶುದ್ಧ ಕಾರ್ಯಗಳನ್ನು ಮಾಡುವುದಾಗಿ ಹೇಳುತ್ತಾರೆ. ನಂತರ ಗರ್ಭಗುಡಿಯನ್ನು ಪ್ರವೇಶಿಸಿದ ಅವರು ಬಾಗಿಲನ್ನು ಮುಚ್ಚಿಕೊಳ್ಳುತ್ತಾರೆ. ಎಷ್ಟು ಸಮಯವಾದರೂ ಒಳಗೆ ಹೋದ ವೃದ್ಧ ಹೊರಗೆ ಬರದ ಕಾರಣ ರಾಮಾಚಾರ್ಯರು ಬಾಗಿಲನ್ನು ಸ್ವತಃ ತಾವೇ ತೆರೆದು ನೋಡಿದಾಗ ಒಳಗಡೆ ಯಾರೂ ಇರುವುದಿಲ್ಲ. ತದನಂತರ ಎಲ್ಲರಿಗೂ ಬಂದಿರುವಂತಹ ವ್ಯಕ್ತಿಯು ಬೇರೆ ಯಾರೂ ಅಲ್ಲ, ಸ್ವಯಂ ರಾಯರೇ ಎಂದು ಮನವರಿಕೆ ಆಗುತ್ತದೆ. ಈ ಸಮಯದಲ್ಲಿ ಸ್ವತಃ ರಾಯರೇ ಬೃಂದಾವನದ ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಗುರುರಾಯರು ತಮ್ಮ ಜೊತೆ ತಂದಂತಹ ಹರಿವಾಣದ ತುಂಬ ಮಂತ್ರಾಕ್ಷತೆ ಮತ್ತು ನರಸಿಂಹನ ಸಾಲಿಗ್ರಾಮ ಪ್ರಾಣದೇವರ ವಿಗ್ರಹಗಳು ಬೃಂದಾವನದ ಮೇಲೆ ಇರುತ್ತವೆ. ರಾಯರು ತಾವು ನಿಶ್ಚಯಿಸಿದ್ದ ಮುಹೂರ್ತದಲ್ಲಿ ಬೃಂದಾವನವನ್ನು ಪ್ರವೇಶಿಸಿ ಬೃಂದಾವನದ ಪ್ರತಿಷ್ಠಾಪನೆಯನ್ನು ಮಾಡಿರುತ್ತಾರೆ. ರಾಯರು ತಂದಂತಹ ನರಸಿಂಹಸ್ವಾಮಿಯ ಸಾಲಿಗ್ರಾಮ ಮತ್ತು ಆಂಜನೇಯ ಸ್ವಾಮಿಯ ಮೂರ್ತಿಗಳನ್ನು ಪ್ರತಿದಿನ ಬೆಳಗ್ಗೆ 9 ಗಂಟೆಯ ಒಳಗಡೆ ಪೂಜೆಯ ಸಮಯದಲ್ಲಿ ಕಾಣಬಹುದಾಗಿದೆ. ಸ್ನೇಹಿತರೆ, ಈ ಒಂದು ದ್ವಿತೀಯ ಮಂತ್ರಾಲಯವಾದ ಹೊನ್ನಳ್ಳಿಯ ಬೃಂದಾವನದಲ್ಲಿ ವಿಶೇಷ ದಿನಗಳಲ್ಲಿ ಅಭಿಷೇಕಗಳನ್ನು ಮಾಡುತ್ತಾರೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ಕಾರ್ತಿಕ ದೀಪೋತ್ಸವಗಳನ್ನು ನಡೆಸಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಕ್ಷೇತ್ರದಲ್ಲಿ
ಕಾಶಿಯಿಂದ ತಂದಂತಹ ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ. ಇದನ್ನು ಮಣಿಕರ್ಣಿಕಾ ಘಾಟ್ ಆಂಜನೇಯ ಸ್ವಾಮಿ ಎಂದು ಕರೆಯುತ್ತಾರೆ. ಅಲ್ಲದೆ ಇದರ ಪಕ್ಕ ಜಯಪ್ರಾಣ ದೇವರು ಎಂಬ ಆಂಜನೇಯ ಸ್ವಾಮಿ ಮೂರ್ತಿ ಕೂಡ ಇದೆ. ಇದನ್ನು ದುಸ್ವಪ್ನ ಆಂಜನೇಯ ಸ್ವಾಮಿ ಎಂದು ಕರೆಯುತ್ತಾರೆ. ಯಾವುದೇ ಭಕ್ತರಿಗೆ ಕೆಟ್ಟ ಕನಸುಗಳನ್ನು ಬಿದ್ದರೆ ಇಲ್ಲಿ ಬಂದು ಈ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದರೆ ದುಸ್ವಪ್ನಗಳು ಬರುವುದಿಲ್ಲ ಎಂದು ಇಲ್ಲಿನ ನಂಬಿಕೆಯಾಗಿದೆ. ಸ್ನೇಹಿತರೆ, ಈ ಒಂದು ದ್ವಿತೀಯ ಮಂತ್ರಾಲಯವನ್ನು ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಎಂಬ ಕಮಿಟಿಯು ನಡೆಸುತ್ತಾ ಬಂದಿದೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಕಾಮಧೇನು ಎಂಬ ಗೋಶಾಲೆ ಕೂಡ ಇದೆ.